ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಅದ್ರ ಬಗ್ಗೆ? ಎಲ್ಲ ಹಳ್ಳಿದು ಸೊಗಡು ಚೆನ್ನಾಗಿ ತೋರಿಸಿದ್ದಾರೆ, ರಾಜಕೀಯದ ಬಗ್ಗೆ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೊಸ. ತುಂಬ ಒಳ್ಳೆ ಮೂವಿ, ಮೆಸೇಜ್ ಓರಿಯೆಂಟೆಡ್ ಮೂವಿ, ತುಂಬ ಸರಳ ಮೂವಿ ಮತ್ತು ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ಬೋದು. ಯಾಕಂದರೆ ಕಂಟೆಂಟ್ ಮೂವಿ. ಒಂದು ಹಳ್ಳಿಯಲ್ಲಿ ಏನಿರುತ್ತೆ, ಹೇಗೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದನ್ನು ಹೇಗೆ ಪೊಲಿಟಿಕಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ, ಪೊಲಿಟಿಕಲ್ ಹೆಂಗೆ ಯೂಸ್ ಮಾಡ್ತಾರೆ ಹಳ್ಳಿ ಜನನ ಅಂತ ತುಂಬ ಸೊಗಡುವಾಗಿ ನಮ್ಮ ಹೀರೋ ಪೃಥ್ವಿಯವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇ ಥರ ಹೀರೋಯಿನ್ ಕೂಡ ಕಾವ್ಯ ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಟೋಟಲ್ ಮೂವಿ ಓವರ್ ಆಲ್ ಸೂಪರ್ ಹಿಟ್ಟು, 100 ದಿನ ಗ್ಯಾರಂಟಿ. ಸೂಪರ್ ಗುಡ್ ಮೂವಿ. ಚೆನ್ನಾಗುಂಟು. ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಕತೆ ಸ್ಟೋರಿ ತುಂಬ ಚೆನ್ನಾಗಿದೆ. ಫೈಟಿಂಗ್ ಎಲ್ಲ ಚೆನ್ನಾಗಿದೆ, ಹೀರೋ ಹೀರೋಯಿನ್ ಆಕ್ಟಿಂಗ್ ಹೇಗೆ? ತುಂಬ ಚೆನ್ನಾಗಿದೆ. ಹೀರೋಯಿನ್ ಬಂದಿದ್ರು, ಕೆಳಗಡೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಚೆನ್ನಾಗಿ ಮಾಡಿದ್ರು. ಅಷ್ಟು ದೊಡ್ಡವರಲ್ಲ, ಅವ್ರನ್ನ ತುಂಬ ಚೆನ್ನಾಗಿದೆ ಮೂವಿ. ಒಳ್ಳೆ ಹೊಸತನ ಇದೆ. ಗ್ರಾಮೀಣ ಸೊಗಡಿನ ಮೂವಿ ತುಂಬ ಅದ್ಭುತವಾಗಿ ಶ್ರೀರಾಜ್ ಅವರು ಕಟ್ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟೀಮ್. ಹೀರೋ ಬೇರೆ, ದಿಯಾ ಫಿಲಮ್ ಹೀರೋ ಸಖತ್ತ ಮಾಡಿದ್ದಾರೆ. ಇನ್ನು ಮುಂದೆ ಇವ್ರ ಫಾಲೋವರ್ಸ್ ಬೇಜಾನ್ ಜನ ಆಗ್ತಾರೆ. ನೋಡ್ತಾ ಇರಿ, ನಮ್ಮ ಅಪ್ಪು ಬಾಸ್ತರ ಆಗ್ತಾರೆ ಪಕ್ಕ ಇವರು. ಕತ್ತಲವಾಡಿ ಸಿನಿಮಾ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮಾತಾಡ್ತೀನಿ. ಅಗದಿ ಭಾರಿ ಬಂದದ. ನಮ್ಮ ದೇಶಪಾಂಡೆ ಸರ್ ಆ್ಯಕ್ಟಿಂಗ್ ಅಂತೂ ಬೆಂಕಿ ಬಂದದ. ಅದ್ರ ಜೊತೆಗೆ ನಮ್ಮ ಪುಷ್ಪ ಮೇಡಮ್ ಅವ್ರ ಫಸ್ಟ್ ಸಿನಿಮಾ ಆದರೂ ಕೂಡ ಆ ಸಿನಿಮಾ ನೋಡ್ಬೇಕಾದ್ರೆ ಕೆಲವೊಂದು ಪ್ರೇಮ್ ನೋಡಿ ಯಶ್ ಅವ್ರ ಥರನೇ ಕಾಣ್ತೀರಿ. ಕೆಲವೊಂದು ಆ್ಯಕ್ಷನ್ ಎಲ್ಲ ನಿಂತ್ಕೊಂಡು ಸ್ಟೈಲ್ ಎಲ್ಲ ಆ್ಯಂಡ್ ಕಂಪ್ಲೀಟಾಗಿ ಸಿನಿಮಾ ಮಸ್ತ್ ಬಂದೈತಿ. ಎಲ್ಲರೂ ಸಿನಿಮಾ ನೋಡ್ಬೇಕು. ಇದು ನೋಡಿದ್ರೆ ನಮ್ಗೆ ಎಲ್ಲ ಅನ್ನಿಸ್ತದೆ, ಎಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕತೆ ಮಾಡ್ಯಾರ ಅನ್ಪ ಅಂತ ಅನ್ನಿಸ್ತು ಕೆಲವೊಂದು ಕಡೆ. ಆದರೆ ಸಿನಿಮಾ ಮಸ್ತ್ ಬಂದದ. ಎಲ್ಲರೂ ಬಂದು ನೋಡ್ಬೇಕು ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ. ಎಲ್ಲರೂ ಒಳ್ಳೆಯದು. ಥ್ಯಾಂಕ್ ಯು. ಮೊದಲನೇದಾಗಿ ಪೃಥ್ವಿ ಮೈ ಆಲ್ವೇಸ್ ಫೇವ್ರೇಟ್. ನನ್ನ ಪಿಕ್ಚರಲ್ಲೂ ಮಾಡಿದ್ದಾರೆ. ಸೊ ಆ ಮುಖಾಂತರ ಈಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಜಾನರ್. ಒಂದು ಲವ್ ಸಬ್ಜೆಕ್ಟನ್ನು ಬಿಟ್ಟು ಒಂದು ಕಂಪ್ಲೀಟ್ಲಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಮಾಡಿರೋದು ವೆರಿ ರಿಮಾರ್ಕಬಲ್ ಐ ವುಡ್ ಸೇ. ಸೊ ಟೆಕ್ನಿಕಲಿ ದ ಎಂಟೈರ್ ಮೂವಿ ಈಸ್ ಗುಡ್. ಒಂದು ಹೈಲೈಟ್ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಈಸ್ ವೆರಿ ನೈಸ್. ಅದು ನಂಗೆ ತುಂಬ ಇಷ್ಟ ಆಯಿತು. ಐ ಫೀಲ್ ಈಗ ಎಷ್ಟೋ ಫಿಲ್ಮ್, ಕನ್ನಡ ಫಿಲ್ಮ್ಗಳು ಹೊಸ ಚೆನ್ನಾಗಿ ಬರ್ತಾ ಇದೆ. ಅದ್ರ ಮುಖಾಂತರ ಈವನ್ ಕೊತ್ತಲಾಡಿ ವಿ ಶುಡ್ ಆಲ್ಸೋ ಬಿ ಜಾಯಿನ್ ದ ಬ್ಯಾಕ್ ಅಂತ ಹೇಳ್ಬೋದು. ಸೊ ಆಲ್ ದ ವೆರಿ ಬೆಸ್ಟ್ ಪೃಥ್ವಿ ಅಂಡ್ ಟೀಮ್. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಗುಂಡ್ಲುಪೇಟೆಯವನೇ. ನಮ್ಮ ಊರ ಪಕ್ಕನೇ ಕೊತ್ತಲವಾಡಿ ಊರು. ತುಂಬ ಗುಂಡ್ಲುಪೇಟೆ ಸುತ್ತಮುತ್ತನೇ ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲೂ ಹುಲಗನಮರಡಿ ವೆಂಕಟಸ್ವಾಮಿ ಬೆಟ್ಟ ಅಂತೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಗುಂಡ್ಲುಪೇಟೆ ತಾಲೂಕವರು ಮತ್ತು ಚಾಮರಾಜನಗರ ಜಿಲ್ಲೆಯವರು ಈ ಚಿತ್ರನ ನೋಡಿ ನಮ್ಮ ಕನ್ನಡ ಚಿತ್ರನ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ತುಂಬ ಹೆಮ್ಮೆ ಇದೆ. ನಾವು ಗುಂಡ್ಲುಪೇಟೆಯವರು ಕೊತ್ತಲವಾಡಿ ಪಕ್ಕನೇ ಇರೋದು, ತರ್ಕನಾಂಬಿ ಪಕ್ಕನೇ ಇರೋದು. ನಮ್ಮ ಊರಿನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇವಾಗ ತಾನೇ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಚೆನ್ನಾಗಿದೆ. ಜಸ್ಟ್ ಎಲ್ರಿಗೂ ಕೇಳೋದಿಷ್ಟೇ, ಪ್ಲೀಸ್ ಬಂದು ಫಿಲ್ಮ್ ವಾಚ್ ಮಾಡಿ, ರಿವ್ಯೂ ಕೊಡಿ. ಆ್ಯಂಡ್ ಪ್ಲೀಸ್ ಸಿನಿಮಾ ಥಿಯೇಟ್ರಿಗೆ ಬಂದು ವಾಚ್ ಮಾಡಿ. ಸೊ ಒ ಟಿ ಟಿಗೆಲ್ಲ ಕಾಯಬೇಡಿ. ಆ್ಯಂಡ್ ಇಟ್ಸ್ ಅ ಗುಡ್ ಫಿಲ್ಮ್ ಆ್ಯಂಡ್ ಯು ನೀಡ್ ಟು ಪ್ರಮೋಟ್ ದಿಸ್ ಫಿಲ್ಮ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಇದು ಸ್ವಲ್ಪ ಆ್ಯಕ್ಷನ್ ಪ್ಯಾಕ್ ಇದೆ. ಪೃಥ್ವಿ ಅವ್ರದ್ದು ಡಿಫ್ರೆಂಟ್ ಸ್ಟೈಲ್ ನಿಮಗೆ ಕಾಣುತ್ತೆ ಇಲ್ಲಿ. ಜಸ್ಟ್ ಲವರ್ ಬಾಯ್ ಇಲ್ಲದೆ ಆ್ಯಕ್ಷನ್ ಪ್ಯಾಕ್ ಪರ್ಫಾರ್ಮೆನ್ಸಲ್ಲಿ ಹೇಗೆ ಕಾಣ್ತಾರೆ, ಸೊ ಅದನ್ನು ನೀವು ನೋಡ್ಕೋಬೋದು. ಬೇರೆ ಬೇಸಿಕಲಿ ನನಗೆ ಎಂಟೈರ್ ಫಿಲ್ಮ್ ತುಂಬ ಇಷ್ಟ. ಆ್ಯಂಡ್ ಎಸ್ಪೆಷಲಿ ದ ಆ್ಯಕ್ಷನ್ ಪಾರ್ಟ್ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಸೀನ್ಸ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಹೇಳೋದಿಷ್ಟೇ, ಪ್ಲೀಸ್ ಬಂದು ಸಿನಿಮಾ ವಾಚ್ ಮಾಡಿ. ಸೊ ನಾಳೆಯಿಂದ ಶೋಸ್ ಎಲ್ಲ ಶುರು ಆಗ್ತಾ ಇದೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಸೊ ಆ್ಯಕ್ಟರ್ ಅಂದಮೇಲೆ ಒಂದು ವರ್ಸಿಟ್ಯಾಲಿಟಿ ಇರಬೇಕು. ಆ್ಯಂಡ್ ಐ ಥಿಂಕ್ ಅದು ಅವರಲ್ಲಿದೆ. ಸೊ ಅವ್ರನ್ನ ನಾನು ಎಲ್ಲ ಕ್ಯಾರೆಕ್ಟರ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದೇ ಜಸ್ಟ್ ಲವರ್ ಬಾಯಿಂದ ಬಿಟ್ಟು ನೆಕ್ಸ್ಟ್ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ಕೊಡಬೇಕು ಅಂತ ಇಷ್ಟ ಇದೆ. ಓಕೆ, ಏನಾದರೂ ಬೈತಾ ಇದ್ದಾಳ? ಇಲ್ಲ ತುಂಬ ಇಷ್ಟಪಡ್ತಾರೆ ಅವ್ರನ್ನ ನೋಡಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ? ಸೊ ಸಿ, ಒಂದು ಆ್ಯಕ್ಟರ್ ಆದಮೇಲೆ ಅವ್ರು ಎಲ್ಲ ಥರ ಪರ್ಫಾರ್ಮೆನ್ಸ್ ಮಾಡಬೇಕು. ನಾನು ಮುಂಚೆನೇ ಹೇಳಿದೆ. ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ಲೈಕ್ ಹಿಸ್ ಅದರ್ ಶೇಡ್ ಆಲ್ಸೋ. ಸೊ ದಟ್ಸ್ ನಾನು ಆ್ಯಕ್ಷನ್ ಮಾಡೋಕ್ಕೆ ಇವಳಿಂದಾನೆ ಕಲ್ತಿದ್ದು. ನಾನೇ ಟ್ರೈನ್ ಮಾಡಿದ್ದಾನೆ, ಮನೇಲಿ ಟ್ರೈನ್ ಮಾಡಿದ್ದಾನೆ. ಚೆನ್ನಾಗಿ ಅನಿಸ್ತಾ, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಆ್ಯಂಡ್ ನಾನು ಮೊದಲನೇ ಬಾರಿಗೆ ಈ ಥರ ಆ್ಯಕ್ಷನ್ ಶೇಡ್ ಇರುವಂಥ ಪಾತ್ರ ಮಾಡುವಂಥದ್ದು.
ಎಲ್ಲಾರ್ದು ರಿವ್ಯೂ ನೋಡಿ ಬಹಳ ಖುಷಿ ಆಗ್ತದೆ. ಆ್ಯಂಡ್ ಸ್ಪೆಷಲಿ ನಾನು ಈ ಸಿನಿಮಾ ಮಾಡಿರೋದು ದೇಶಪಾಂಡೆ ಸರ್ ಅವರ ಫ್ಯಾನ್ ಆಗಿ. ಸೊ ನನ್ಗಿಂತ ಜಾಸ್ತಿ ನಾನು ದೇಶಪಾಂಡೆ ಸರ್ನೇ ನೋಡ್ತಾ ಇದ್ದೆ. ಅಂತ ಒಂದು ಅದ್ಭುತ ದೈತ್ಯ ಪ್ರತಿಭೆ ರಾಜೇಶ್ ನಟರಂಗ್ ಸರ್ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಶ್ರೀರಾಜ್ ಇದರ ನಿರ್ದೇಶಕರು. ಅವರು ಮೊದಲನೇ ಸಿನಿಮಾ ಆದರೂ ಕೂಡ ತುಂಬಾ ಹಾರ್ಟ್ ಔಟ್ ಆಗಿ ಅವರು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರ ಅಮ್ಮ ಪುಷ್ಪಾ ಮ್ಯಾಮ್ ಅವರ ಮೊದಲನೇ ಚೊಚ್ಚಲ ನಿರ್ಮಾಣ. ಖುಷಿ ಇದೆ ಇದೇ ರೀತಿ ಅವರ ಸಿನಿ ಪ್ರಯಾಣ ಅಂದರೆ ಅವರು ಇನ್ನಷ್ಟು ನಿರ್ಮಾಣ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅನ್ನೋದು ನನ್ನ ಆಸೆ. ಅವರು ಆಡಿಯನ್ಸ್ ಹೇಳಿದ್ರು ಅಂದ್ರೆ ಒಂದು ಪ್ರೇಮ ನೋಡುವಾಗ ನಿಮ್ಮನ್ನ ಯಶ್ ಸರ್ ತರ ನೋಡುದು. ಅಯ್ಯೋ ಅವ್ರು ಕಂಪೇರ್ ಮಾಡಿ ನಿಮಗೆ ಅದನ್ನ ಕೇಳಿದಾಗ ಇಲ್ಲ ಎಲ್ಲಿ ಅದು ತುಂಬಾ ಅಂದ್ರೆ ಅದು ಮಾತಲ್ಲ, ಅದು ಡಬಲ್ ದೊಡ್ಡ ಮಾತದು, ಹಾಗೇನಿಲ್ಲ. ಬಟ್ ನಮ್ಗೆಲ್ಲ ರೋಲ್ ಮಾಡೆಲ್, ನಮ್ಮಂತ ವಿದೌಟ್ ಬ್ಯಾಕ್ ಗ್ರೌಂಡ್ ಬರುವಂತ ಆಕ್ಟರ್ಸ್ಗಳಿಗೆ ಎಸ್ ಸರ್ ಯಾವಾಗಲೂ ರೋಲ್ ಮಾಡೆಲ್ಲೇ. ಅಂದ್ರೆ ಝೀರೋ ಇಂದ ಬಂದು ಇಷ್ಟು ದೊಡ್ಡ ಎಂಪೈರ್ ಕಟ್ಟಿ ಇಡೀ ಇಂಡಿಯನ್ ಸಿನಿಮಾ ತಲೆ ಎತ್ತಿ ನೋಡುವಂತ ಆಕ್ಟರ್ ಅವ್ರು ಆಗಿದ್ದಾರೆ. ಸೊ ಅವರ ಅಮ್ಮ ಪ್ರೊಡ್ಯೂಸ್ ಮಾಡ್ತಾರೆ ಮೊದಲನೇ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಭಾಗ್ಯ. ಅಷ್ಟೇ ಹೇಳ್ಬೋದು ಅಷ್ಟೇ. ನೀವು ಅನ್ಕೊಂಡ್ ಕಡೆ ಎಲ್ಲ ವಿಜುವಲ್ಸ್ ಆಗ್ಲಿ ಸೊ ರಿಯಾಕ್ಷನ್ಸ್ ಬಂದಿದ್ಯಾ? ಹೌದು ನೋಡಿದೆ. ನಾನು ಆಕ್ಚುಲಿ ಇವಳನ್ನ ನೋಡ್ಕೊಳ್ಳೋದ್ರಲ್ಲೇ ಹೊರಗಿದ್ದೆ. ನಾಳೆ ಆಕ್ಚುಲಿ ಫಸ್ಟ್ ಡೇ ಶೋ ನಾನು ಫುಲ್ ಇದು ನೋಡ್ಬೇಕು, ಯಾಕಂದ್ರೆ ಇವಳು ಅಳ್ತಾ ಇದ್ಲು, ಹಂಗಾಗಿ ನಾನು ಹೊರಗೆ ಇದ್ದೆ. ನಿಮ್ಗೇನ್ ಅನ್ಸುತ್ತೆ ನಂಗೆ ಗೊತ್ತಿಲ್ಲ, ನೀವು ಓಕೆ ಕೆಲವೊಂದು ಆಕ್ಷನ್ ಸೀನ್ಸ್ ತುಂಬಾ ಇಂಪ್ಯಾಕ್ಟ್ ಓಕೆ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಓಕೆ ಥ್ಯಾಂಕ್ ಗಾಡ್. ನಾನು ತಯಾರಿ ತುಂಬಾ ಇಲ್ಲ, ನಾನು ಮೊದಲೇ ಆಕ್ಷನ್ ನನಗೆ ಭಾಳ ಇಷ್ಟ ಇತ್ತು, ಟ್ರೈನಿಂಗ್ ಎಲ್ಲ ಮೊದಲೇ ತಗೊಂಡಿದ್ದೆ. ಬಟ್ ಆಕ್ಷನ್ ಪರ್ಫಾರ್ಮ್ ಮಾಡಕ್ಕೆ ಸಿಕ್ಕಿರೋ ಚಾನ್ಸ್ ಈ ಸಿನಿಮಾದಲ್ಲಿ, ಹಾಗಾಗಿ ಖುಷಿ ಇದೆ. ನಾಳೆನ ಜನರು ಹೇಗೆ ತಗೋತಾರೆ ಅನ್ನೋದು ನೋಡ್ಬೇಕು. ನಿಮ್ಮ ಹಾನೆಸ್ಟ್ ರಿವ್ಯೂ ಹೇಳಿ. ಅವ್ರು ಹೇಳ್ತಾರೆ ಲಾಸ್ಟ್ ವಿಡಿಯೋ ಮಾಡಿ ಹಾಕ್ತಾರೆ. ಒಳ್ಳೆ ಡ್ಯಾನ್ಸರ್ ಕೂಡ ನೀವು ಈ ಸಿನಿಮಾದಲ್ಲಿ ಸ್ವಲ್ಪ ಡ್ಯಾನ್ಸ್ ಇಲ್ಲ ಈ ಸಿನಿಮಾದಲ್ಲಿ. ಹೌದು ಅಂದ್ರೆ ಎಲ್ಲ ಸಿನಿಮಾದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ದೆನ್ ಲೈಕ್ ಐ ಆಮ್ ಹ್ಯಾಪಿ. ಅಂದ್ರೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ಈ ಥರ ಇಷ್ಟು ಬಿಗ್ ಸ್ಕೇಲಲ್ಲಿ ಒಂದು ಸಿನಿಮಾ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಅವರು. ಸೊ ಅದು ರಿಯಲಿ ಹ್ಯಾಪಿ. ಅಂಡ್ ಒಳ್ಳೆ ಸೈನ್ ಆಗಿದೆ ಈಗ ಲಾಸ್ಟ್ 3 ಸಿನಿಮಾಗಳು. ಹೌದು. ಈ ಸಿನಿಮಾನು ಸಹ ಅಲ್ಲ ಖುಷಿ ಇದೆ. ಐ ಮೀನ್ ಲೈಕ್ ಸೂ ಫ್ರಮ್ ಸೋ ಆಬ್ವಿಯಸ್ಲಿ ಸಿಗಬೇಕು. ಬಟ್ ಸೂ ಫ್ರಮ್ ಸೋ ನಿಜವಾಗ್ಲೂ ಅಂದರೆ ನಮಗೆ ಒಂಥರ ಒಂದು ದೊಡ್ಡ ಪವರ್ ಕೊಟ್ಟಂತಾಗಿದೆ ನಮ್ಮ ಇಂಡಸ್ಟ್ರಿಗೆ. ಸೊ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಫೈನಲಿ ಎಷ್ಟು ಸರ್ ಎಲ್ಲಿ ನೋಡ್ತಾರೆ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಕಾಯ್ತಾ ಇದ್ದೀನಿ ಅವ್ರು ನೋಡಬೇಕು ಅಂತ. ಇಲ್ಲ ಅಂದರೆ ಪೇಯ್ಡ್ ಪ್ರೀಮಿಯರ್ ಶೋ ಆಯಿತು, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾವೆಲ್ಲರೂ ಕೂಡ ತುಂಬ ಆನೆಸ್ಟ್ ಆಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕೊತ್ತಲವಾಡಿ ಹಳ್ಳಿಲಿ ಹೋಗಿ ಒಂದಷ್ಟು ದಿನ ಇದ್ದು ಬಂದಂಥ ಅನುಭವ ನಿಮಗೆ ಈ ಸಿನಿಮಾ ಕೊಡುತ್ತೆ. ಆ್ಯಕ್ಷನ್, ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಸೊ ದಯವಿಟ್ಟು ಬನ್ನಿ, ನೋಡಿ, ಸಪೋರ್ಟ್ ಮಾಡಿ.